ಕೇಳುಗ ಗೆಳೆಯ ಗೆಳತಿಯರೇ, ನಾನು ಮತ್ತೆ ನಿನ್ನೆಲ್ಲ ನಡೆದ ಘಟನೆಗಳ ಬಗ್ಗೆ, ರೈತ ಚಳುವಳಿಗೆ ಸಂಬಂಧಪಟ್ಟಂತೆ ಇಡೀ ವಿಶ್ವಾದ್ಯಂತ ಎದ್ದ ಒಂದು ಪ್ರತಿಭಟನೆಯ ಅಲೆ ಅಂತೇಳಿ ಹೇಳ್ಬೋದಾದಂಥ ಒಂದು ಪ್ರಕ್ರಿಯೆ ಬಗ್ಗೆ, ಅದಕ್ಕೆ ಒಬ್ಬ ಹಾಡುಗಾರ್ತಿ, ಒಂದು ಸಣ್ಣ ದೇಶದ ಬಾರ್ಬಡಾಸ್ ಅನ್ನೋಂಥ ಒಂದು ಸಣ್ಣ ದೇಶದ ಹಾಡುಗಾರ್ತಿ ಹಾಕಿದ ಒಂದು ವಾಕ್ಯಕ್ಕೆ, ಒಂದೇ ಒಂದು ವಾಕ್ಯದ ಪ್ರತಿಕ್ರಿಯೆ, ಅದಕ್ಕೆ ಭಾರತದ ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವದ ಭಾರಿ ಬಲಶಾಲಿ ಸರ್ಕಾರ ಅಂತೇಳಿ ಹೇಳ್ಕೊಳ್ಳುವಂಥ ನಮ್ಮ ಕೇಂದ್ರ ಸರ್ಕಾರ, BJP RSS ಸರ್ಕಾರ ಹೇಗೆ ಪದರುಗುಟ್ಟಿ ಹೋಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಮೊನ್ನೆ ರಾತ್ರಿ, ಅಂದರೆ 2ನೇ ತಾರೀಕು ರಾತ್ರಿ ನಾವೆಲ್ಲ ಮಲಗಿದಾಗ ಈ ಭೂಗೋಳದ ಈ ಕಡೆ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ, ಪೂರ್ವಾರ್ಧಗೋಳ ಅಂತೇನು ಕರಿತೀವಿ, ಪೂರ್ವಾರ್ಧಗೋಳದಲ್ಲಿ ನಾವೆಲ್ಲ ಮಲಗಿದಾಗ ಪಶ್ಚಿಮಾರ್ಧಗೋಳದಲ್ಲಿ ಹಗಲು. ಹೀಗೆ ನಾವೆಲ್ಲ ಮಲಗಿದಾಗ ಅಲ್ಲಿ ಏನೆಲ್ಲ ನಡೀತು ಅಂತಂದರೆ, ಒಂದು ರಾತ್ರಿ ಒಳಗಡೆ ಈ ರೈತರ ಮೇಲೆ ಡೆಲ್ಲಿಯ ಸರ್ಕಾರ ಡೆಲ್ಲಿಯಲ್ಲಿ ನಡೆಸ್ತಾ ಇರುವಂಥ ದೌರ್ಜನ್ಯಗಳು, ಅವ್ರಿಗೆ ನೀರು ನಿಲ್ಲಿಸೋದು ಮತ್ತು ವಿದ್ಯುತ್ ಕಟ್ ಮಾಡೋದು, ಅದರ ಜೊತೆಯಲ್ಲಿ ಇಂಟರ್ನೆಟ್ ಕಡಿತ ಮಾಡೋದು ಮತ್ತು ಮೊಳೆಗಳನ್ನ ಒಡೆದು, ಉದ್ದುದ್ದನೆ ಮೊಳೆಗಳನ್ನ ಒಡೆದು ಅವರ ಟ್ರ್ಯಾಕ್ಟರ್ಗಳಿಗೆ ಜಖಂ ಮಾಡುವ ಯೋಜನೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇಂಥ ಕೆಲಸ ಮಾಡೋದು, ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟೋದು, ಕಾಂಕ್ರೀಟ್ ತೊಗೊಂಡೋಗಿ ಹಾಕಿ, ಈ ರೀತಿಯಾಗಿ 7 ಸುತ್ತಿನ ಕೋಟೆ ಅಂತ, 7 ಸುತ್ತಿನ ಕೋಟೆ, ಸರ್ಪಗಾವಲು ಅದಕ್ಕೆ ಒಳಗೆ ಹೊರಗೆ ಅಂತೇಳಿ ಒಬ್ಬ ಕವಿ ಬರೆದಿದ್ದಾರೆ. ಆ ರೀತಿಯಲ್ಲಿ ಅಂಥ 7 ಸುತ್ತಿನ ಕೋಟೆಯನ್ನು ಕಟ್ಟೋದು, ಮುಳ್ಳು ತಂತಿಗಳ ಬೇಲಿ ಹಾಕಿ, ಇವೆಲ್ಲ ವಿಶ್ವದಾದ್ಯಂತ ಸುದ್ದಿಯಾಗಿದೆ. ಇದು ಇಂಥ ಒಂದು ಘಟನೆಗಳು ನಡೀತಿದ್ದಾವೆ ಅನ್ನುವಂಥದ್ದು ಭಾರತದ ಜನರೆಲ್ಲರ ಮನಸ್ಸನ್ನು ಕಾಡ್ತಾ ಇದೆ ಸಹಜವಾಗಿಯೇ. ಯಾರಾದರೂ ಕೂಡ ಮನುಷ್ಯರು ಅನ್ನೋರೆಲ್ರಿಗೂ ಕೂಡ ಇದು ಏನಪ್ಪ ಹೀಗೆ ಮಾಡ್ತಿದ್ದಾರಲ್ಲ ನಮ್ಮ ರೈತರಿಗೆ, ಲಕ್ಷಾಂತರ ರೈತರು ಚಳಿಯಲ್ಲಿ ನಡುಗ್ತಾ ಅಲ್ಲಿರುವಾಗ ಈ ರೀತಿ ಅವ್ರಿಗೆ ಕಷ್ಟ ತೊಂದರೆಗಳು ಕೊಡೋದು, ನೀರಿಲ್ಲದೆ, ವಿದ್ಯುತ್ ಇಲ್ಲದೆ, ಇಂಟರ್ನೆಟ್ ಕೂಡ ಇಲ್ಲದೇ ಅನ್ನೋಂಥ ರೀತಿಯಲ್ಲಿ ಈ 65 ದಿನಗಳನ್ನು ದಾಟಿದ ಈ ಒಂದು ಮಹತ್ವದ ಇಡೀ ಭಾರತದ ಇತಿಹಾಸದಲ್ಲೇನೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲೇನೆ ಬಹು ದೊಡ್ಡ ಹೋರಾಟ, ಚಳವಳಿಯಾದಂಥದ್ದು. ಇದಕ್ಕೆ ಇಡೀ ದೇಶ ಅವ್ರಿಗೆ ಗೌರವ ಕೊಡಬೇಕು. 160 ಜನ ಪ್ರಾಣ ಕಳ್ಕೊಂಡಿರುವಾಗ ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡ್ತಾರಲ್ಲ ಅಂತೇಳಿ ಯಾವುದೇ ಒಬ್ಬ ಮನುಷ್ಯನಿಗೆ ನಿಜವಾಗಿ ಅವನಿಗೆ ಆ ಮಾನವೀಯ ಭಾವನೆ ಇದ್ದರೆ, ಮನುಷ್ಯತ್ವ ಅನ್ನೋದು ಉಳಿದಿದ್ದರೆ ಭಾಳ ದುಃಖ ಆಗಬೇಕು, ಸಿಟ್ಟು ಕೂಡ ಬರಬೇಕು. ಇದು ಸಹಜ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುದ್ದಿ ಜಗತ್ತಿಗೆಲ್ಲನೂ ಪ್ರಸಾರ ಆಗದೇ ಇರ್ತದ ಇವತ್ತಿನ ಮಾಧ್ಯಮಗಳ ಅದರಲ್ಲಿ ಸುಮಾರು 600-700 TV ಚಾನಲ್ ಬಂದಿದ್ವಂತೆ ಮೊನ್ನೆ ನವೆಂಬರ್ 26ನೇ ತಾರೀಕು.
ಅಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅನ್ನೋಂಥದ್ದನ್ನು ಅವರು ಗಮನಿಸ್ತಾ ಇರ್ತಾರ ಮತ್ತು ವಿಶ್ವದಾದ್ಯಂತ ಪ್ರಸಾರ ಆಗದೆ ಇರ್ತದ ಆಗಿದೆ. ಅದನ್ನು ನೋಡಿದಂಥ ಒಬ್ಬ ಹಾಡುಗಾರ್ತಿ ರಿಹಾನ್ನ ಅಂತೇಳಿ ಆಕೆ ಹೆಸರು. ಆಕೆ ಭಾರಿ ಕಷ್ಟದಲ್ಲೇ ಬೆಳೆದವಳು. ಅಂಥ ಒಬ್ಬ ಹಾಡುಗಾರ್ತಿ, ಭಾರಿ ಪ್ರಸಿದ್ಧ ಹಾಡುಗಾರ್ತಿ, ಅನೇಕ ಅವಾರ್ಡ್ಗಳನ್ನ ವಿಶ್ವ ಪ್ರಸಿದ್ಧವಾದಂಥ ಅವಾರ್ಡ್ಗಳನ್ನ ತೊಗೊಂಡವಳು ಮತ್ತು ಗಿನ್ನಿಸ್ ರೆಕಾರ್ಡ್ಗಳನ್ನ ಐದು ಗಿನ್ನಿಸ್ ರೆಕಾರ್ಡ್ ಮಾಡಿದವಳಂತೆ. ಇಂಥ ಒಂದು ಪ್ರಸಿದ್ಧಿ ಹೊಂದಿರುವಂಥ ಹಾಡುಗಾರ್ತಿ ಅವಳು ಬರೀ ಹಾಡುಗಾರ್ತಿ ಆಗಿ ಮಾತ್ರನೇ ಅಲ್ಲ, ಆಕೆ ಒಂದು ಸಮಾಜ ಸೇವಕಿ ಕೂಡ. ಸ್ವತಃ ಹೋಗಿ ಬಡ ಕರಿಯ ಮಕ್ಕಳಿಗೆ, ಕಪ್ಪು ಜನರ ಮಕ್ಕಳಿಗೆ ಗಣಿತ ಹೇಳ್ಕೊಡೋದು, ವಿದ್ಯಾಭ್ಯಾಸ ಮಾಡಿಸೋದು, ಸ್ವತಃ ಆ ಮಕ್ಕಳ ಜೊತೆಲಿ ಕೂತ್ಕೊಂಡು ಅವ್ರಿಗೆ 4+3 7 ಹೇಗೆ ಅಂಥೇಳಿ ಹೇಳ್ಕೊಡೋದು, ಇವನ್ನೆಲ್ಲ ಮಾಡುವಂಥವು. ಮತ್ತು ಬರೀ ಅಷ್ಟೇ ಅಲ್ಲ, ಆಕೆ ಆ ಬಡ ದೇಶಗಳಲ್ಲಿ ಹೋಗಿ ಸ್ವತಃ ಮಣ್ಣು ಮರಳು ಹೊತ್ತು ಅದನ್ನು ಹಾಕಿ ಅವರಿಗೆ ಬೇಕಾದಂಥ ಕಟ್ಟಡಗಳು ಕಟ್ಟೋದು ಅಥವಾ ಇನ್ನು ಇತರ ಕಷ್ಟಕರವಾದಂಥ ಕೆಲಸ, ಅಂಥ ಕಷ್ಟಕರವಾದಂಥ ಕೆಲಸಗಳನ್ನು ಕೂಡ ತಾನೇ ಸ್ವತಃ ಮಾಡಿ ಒಂದು ಮಾದರಿಯಾಗಿದ್ದಾಳೆ. ಅಂಥ ಒಬ್ಬ ಒಂದು ಮಾನವೀಯ ಮನಸ್ಸಿನ ಸೇವಾಕರ್ತೆ. ಆಕೆಗೆ ಈ ಸುದ್ದಿ ಓದಿದ್ರೆ ಅದು ಮನಸ್ಸಿಗೆ ಘಾಸಿ ಆಗೋದಿಲ್ವಾ? ಆಕೆ ಏನು ಮಾಡಿದ್ದಾಳೆ ಅಂತಂದರೆ ಒಂದೇ ಒಂದು ವಾಕ್ಯ ಹಾಕಿದ್ದಾಳೆ. ಒಂದು ಸುದ್ದಿ ಏನು ಬಂದಿತ್ತು CNN ಅಂತಂದ್ಬಿಟ್ಟು, ಅದರ ಅಮೇರಿಕದ ಪ್ರಸಿದ್ಧ ಚಾನಲ್ನವ್ರು ಹಾಕಿದಂಥ ಸುದ್ದಿ. ಆ ಸುದ್ದಿಯನ್ನು ಆಕೆ ಅಲ್ಲಿ ಶೇರ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಬೇಕಲ್ವಾ ಅಂತ ಅಷ್ಟೇ ಹಾಕಿದ್ದಾಕೆ. ಒಂದೇ ಒಂದು ವಾಕ್ಯ, ಇದ್ರ ಬಗ್ಗೆ ನಾವೆಲ್ಲ ಮಾತಾಡಬೇಕಲ್ವಾ ಅಂತ. ಅದ್ರ ಬಗ್ಗೆ ಭಾರಿ ದೊಡ್ಡ ಖಂಡನೆ ಮಂಡನೆ ಅಥವಾ ಭಾರಿ ದೊಡ್ಡ ಕಟುವಾದಂಥ ಟೀಕೆಗಳು ಮತ್ತೊಂದು ಏನೂ ಮಾಡಿಲ್ಲ. ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕಲ್ವಾ ಅನ್ನೋವಂಥ ಅರ್ಥದಲ್ಲಿ ಇದ್ರ ಬಗ್ಗೆ ನಾವೆಲ್ಲ ಮಾತಾಡಬೇಕಲ್ವಾ ಅಂತ ಹೇಳಿದ್ದಾಳೆ. ಆ ರೀತಿಯಾಗಿ ಆಕೆ ಹೇಳಿದ ಕೂಡಲೇ ಅದು ವಿಶ್ವದ ಹಲವು ಪ್ರಸಿದ್ಧರ ಇಂಥದೇ ಸೇವಾ ಮನಸ್ಸಿನ ಮನುಷ್ಯತ್ವ ಇರುವಂಥ ಮಾನವೀಯ ಭಾವನೆಯ ಸೆಲೆ ಉಕ್ತಾ ಇರುವಂಥ ಅನೇಕರಿಗೆ ತಟ್ಟಿದೆ. ಯಾಕೆಂದರೆ ಅವರು ಕೂಡ ಎಲ್ಲ ಈ ಸುದ್ದಿ ಜಗತ್ತಿನಾದ್ಯಂತ ಹರಡಿರೋದ್ರಿಂದ ಆ ಎಲ್ಲ ಚಿತ್ರಗಳು, ಆ ಮೊಳೆ ಹೊಡಿತಾ ಇರುವಂಥ ಚಿತ್ರಗಳು, ಆ ಗೋಡೆ ಕಟ್ತಾ ಇರೋವಂಥ ಚಿತ್ರಗಳು, ಅವ್ರಿಗೆ ಇಂಟರ್ನೆಟ್ ಕಡಿತ, ನೀರು ಕಡಿತ ಮಾಡ್ತಾ ಇರೋವಂಥ ಚಿತ್ರ ಎಲ್ಲರಿಗೂ ಕೂಡ ಇಡೀ ವಿಶ್ವದಾದ್ಯಂತ ಅದು ಆಗಲೇ ಪಸರಿಸಿರೋದ್ರಿಂದ ಅದನ್ನು ನೋಡಿದವ್ರು ಎಲ್ರಿಗೂ ಕೂಡ ಮನಸ್ಸಿಗೆ ಅದು ತಾಕಿರ್ತದೆ. ಈಕೆ ಈ ರೀತಿಯಾಗಿ ಒಂದು ಟ್ವೀಟ್ ಮಾಡಿದ ಕೂಡಲೇ, ಒಂದೇ ವಾಕ್ಯದ ಟ್ವೀಟ್ ಮಾಡಿದ ಮೇಲೆ ಅದನ್ನು ನೋಡಿದಂಥ ಬೇರೆ ಹಲವಾರು ಜನ, ಅದರಲ್ಲಿ ಭಾಳ ಮುಖ್ಯವಾಗಿ ಸ್ವೀಡನ್ ದೇಶದ ಗ್ರೇಟಾ ಥನ್ಬರ್ಗ್ ಅಂತೇಳಿ ಭಾರಿ ದೊಡ್ಡ ಹೋರಾಟಗಾರ್ತಿ, ಭಾರಿ ಸಣ್ಣ ವಯಸ್ಸಿನವಳು, 17-18 ವಯಸ್ಸು. ಆದರೆ ಆಕೆ ಎಷ್ಟು ವಿಶ್ವದ ಬಗ್ಗೆ ಕಾಳಜಿ ಹೊಂದಿದ್ದಾಳೆ ಅಂತಂದರೆ, ಆಕೆಗೆ ನೊಬೆಲ್ ಪ್ರೈಸ್ ಕೊಡಬೇಕು, ಶಾಂತಿ ನೊಬೆಲ್ ಪ್ರೈಸ್ ಕೊಡಬೇಕು ಅಂತೇಳಿ ವಿಶ್ವದ ಹಲವಾರು ಜನ ನೊಬೆಲ್ ಸಮಿತಿಗೆ ಕೇಳ್ಕೊಂಡಿದ್ರು. ಅಂಥ ಒಬ್ಬ ಸಣ್ಣ ವಯಸ್ಸಿಗೆ ಅಂಥ ಕೀರ್ತಿಯನ್ನು ಪಡೆದವಳು. ಯಾಕಪ್ಪ ಅವಳಿಗಂಥ ಕೀರ್ತಿ ಅಂದರೆ, ವಿಪರೀತ ಭೂತಾಪಮಾನ ಏರಿ ವಿಶ್ವದಾದ್ಯಂತ ಭಾರಿ ದೊಡ್ಡ ಕಷ್ಟಗಳನ್ನ ಅದು ಉಡ್ತಾ ಇದೆ, ಬಡ ಜನರಿಗೆ ಭಾರಿ ದೊಡ್ಡ ಕಷ್ಟಗಳನ್ನ ಉಡ್ತಾ ಇದೆ, ಮತ್ತು ಮಾನವ ಕುಲವೇ ಭಾರಿ ಕಷ್ಟ ಅನುಭವಿಸೋದು ಮಾತ್ರ ಅಲ್ಲ, ನಾಶ ಆಗಿಬಿಡುವಂಥ ಪರಿಸ್ಥಿತಿನೂ ಕೂಡ ಆಗ್ಬೋದು. ಇಂಥದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಆಕೆ ಮಾಡ್ತಾ ಇರೋವಂಥ ಭಾಷಣಗಳು ಅವು ವಿಶ್ವದಾದ್ಯಂತ ದೊಡ್ಡ ಪ್ರಸಾರ ಪಡೆದು
ಆಕೆಗೆ ಒಂದು ಪ್ರಸಿದ್ಧಿನ ತಂದುಕೊಟ್ಟಿದ್ದು ಮಾತ್ರ ಅಲ್ಲ, ವಿಶ್ವದ ಒಳಗಡೆ ಯಾರ್ಯಾರು ಈ ಭೂತಾಪಮಾನ ಏರಿಕೆ ಆಗಬಾರ್ದು, ಹವಾಮಾನ ಸರಿಯಾಗಿರಬೇಕು, ಪರಿಸರ ಸರಿಯಾಗಿರಬೇಕು, ಅದು ಈ ಪೊಲ್ಯೂಷನ್ ಮತ್ತೊಂದು ಆಗಬಾರ್ದು ಅಂತೇಳನ್ನೋಂಥ ಇದನ್ನು ಇಟ್ಕೊಂಡಿದ್ದಾರೆ. ಅವರೆಲ್ರಿಗೂ ಕೂಡ ಅವಳ ಬಗ್ಗೆ ಭಾರಿ ಪ್ರೀತಿ ಬೆಳೆದದ್ದು ಸಹಜ. ಆಕೆಯ ಈ ಮಾತುಗಳು ಜಗತ್ತನ್ನು ಬಡ್ದು ಎಚ್ಚರಿಸ್ತು. ಇಂಥ ಒಬ್ಬ ಸಣ್ಣ ಹುಡುಗಿ ಈ ರೀತಿಯಾಗಿ ಹೇಳ್ತಿದ್ದಾಳೆ, ನಮಗೋಸ್ಕರ ನಾವು ಇನ್ನು ಎಳೆ ವಯಸ್ಸಿನವ್ರು ನಾವು ಮುಂದಕ್ಕೆ ನಾವು ಬದುಕಿ ಬಾಳಬೇಕು, ನಮಗೋಸ್ಕರ ಈ ಪ್ರಪಂಚ ಉಳಿದಿರಲಿ, ನಮಗೋಸ್ಕರ ಈ ಪ್ರಪಂಚವನ್ನು ಚೆನ್ನಾಗಿ ಉಳಿಸಿ ಅದನ್ನು ಹಾಳು ಮಾಡಬೇಡಿ ಅಂತೇಳಿ ಕೇಳ್ಕೊಳ್ಳೋದು ಜಗತ್ತಿನ ಜನರ ಅನೇಕ ಪ್ರಜ್ಞಾವಂತ ಜನರ ಮನಸ್ಸಿಗೆ ತಟ್ಟಿದೆ. ಆಕೆಗೆ ಟ್ರಂಪ್ ಅಮೇರಿಕದ ಅಧ್ಯಕ್ಷ ಟ್ರಂಪೇ ಆಕೆಗೆ ಎದುರು ಉತ್ತರ ಕೊಡಬೇಕಾದಂಥ ಆಕೆನ ಹೀನಾಮಾನ ಟೀಕೆ ಮಾಡುವಂಥ ಕೆಟ್ಟ ಮಾತುಗಳಲ್ಲಿ ನಿಲ್ಲಿಸುವಂಥ ಕ್ರಿಯೆಗಳು ನಡೆದೋಯ್ತು. ಟ್ರಂಪ್ ಎಂಥವನು ಅಂತ ನಮ್ಗೆ ಗೊತ್ತಿದೆ. ಹೀಗಾಗಿ ಟ್ರಂಪ್ನಿಂದ ಇಂಥ ಟೀಕೆಗೊಳಗಾಗಿದ್ದಾಳೆ ಅಂದರೆ ಅವಳು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾಳೆ ಅಂತ ಅನ್ನೋದು ಜಗತ್ತಿಗೆ ಇವಾಗ ಅರ್ಥ ಆಗುವಂಥ ಸ್ಥಿತಿ. ಅಂಥ ಸಂದರ್ಭದಲ್ಲಿ ಇವತ್ತು ಅವಳಿಗೆ ಕೂಡ ಇದು ಸರಿಯಲ್ಲ ಅಂತ ಅನಿಸಿದೆ. ಆದ್ದರಿಂದ ಅವಳು ನಾನು ಭಾರತದ ಈ ರೈತ ಚಳುವಳಿಗೆ ಬೆಂಬಲ ಕೊಡ್ತೀನಿ, ಐ ಮೀನ್ ಸಾಲಿಡಾರಿಟಿ ವಿತ್ ದೆಮ್ ಅಂತೆಲ್ಲ, ವಿತ್ ದಿ ಸ್ಟ್ರಗಲ್ ಅಂತೆಲ್ಲ ಅನ್ನೋ ರೀತಿಯ ಟ್ವೀಟ್ ಹಾಕಿದ್ದಾಳೆ. ಅವಳು ಕೂಡ ಇದೇ ಒಂದು ನ್ಯೂಸ್ ಸ್ಟೋರಿನ ಅಲ್ಲಿ ಶೇರ್ ಮಾಡ್ತಾ ಈ ಒಂದು ವಾಕ್ಯ ಹಾಕಿದ್ದಾಳೆ. ಹಾಗೆ ಅವಳು ಹಾಕಿದ್ಲು. ಅದಾದ ಮೇಲೆ ಕೆನಡಾದ ಒಬ್ಬ ಹಾಡುಗಾರ್ತಿ ಮತ್ತು ನಟಿ, ಮತ್ತು ಅಮೇರಿಕದ ಒಬ್ಬ ಪರಿಸರ ಹೋರಾಟಗಾರ್ತಿ, ಮತ್ತು ಆಫ್ರಿಕಾದ ಒಂದು ದೇಶದ ಪರಿಸರ ಹೋರಾಟಗಾರ್ತಿ, ಇವರೆಲ್ಲರನ್ನೂ ಕೂಡ ಒಬ್ಬರಾದ್ಮೇಲೊಬ್ಬರು ಇದ್ರ ಬಗ್ಗೆ ಕಾಳಜಿಗಳನ್ನು ಬೇರೆ ಬೇರೆ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ನಾವು ಕೂಡ ಇದಕ್ಕೆ ಬೆಂಬಲವಾಗಿದ್ದೀವಿ ಅಂತಂತ ಹಾಕಿದ್ರು. ಮತ್ತು ಅದ್ರ ಜೊತೆಯಲ್ಲಿ ಒಬ್ಬ ಬ್ರಿಟನ್ನ MP ಸಂಸತ್ ಸದಸ್ಯೆ ಆಕೆ ಕೂಡ ಇದ್ರ ಬಗ್ಗೆ ಇದನ್ನು ಹಾಕಿದ್ಲು, ಟ್ವೀಟ್ ಮಾಡಿದ್ಲು. ಮತ್ತು ಅಮೇರಿಕದ ಒಬ್ಬ ಸಂಸತ್ ಸದಸ್ಯೆ ಆಕೆ ಕೂಡ ಹಾಕಿದ್ಲು. ಅವರೆಲ್ಲರೂ ಕೂಡ ಈ ಪರಿಸರದ ಬಗ್ಗೆ ಭಾರಿ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಹೋರಾಟದಲ್ಲಿ ಇರೋರು, ಈ ಭೂತಾಪಮಾನ ಏರಿಕೆ ವಿರುದ್ಧದ ಹೋರಾಟದಲ್ಲಿ ನಿರಂತರವಾಗಿರೋರು. ಇಂಥ ಒಂದು ಹೋರಾಟಗಾರ್ತಿಯರಾಗಿರೋವಂಥವ್ರಿಗೆ ಈ ಮಾನವೀಯ ಸೆಲೆ ಅನ್ನುವಂಥದ್ದು ಸ್ವಲ್ಪ ಬೇರೆಯವ್ರಿಗಿಂತ ಹೆಚ್ಚೇ ಇರ್ತದೆ ಅಂತ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕು ಅಂತ ಅನಿಸುತ್ತೆ. ಈ ರೀತಿಯಾಗಿ ಇವರೆಲ್ಲನೂ ಕೂಡ ಹಾಕ್ತಾ ಹೋಗಿದ್ದು. ಈ ಟ್ವೀಟು 16 ಲಕ್ಷ ಜನ ರೀಟ್ವೀಟ್ ಮಾಡೋದಂತೆ. ಅಂದರೆ ಮತ್ತೆ ಅದನ್ನು ಶೇರ್ ಮಾಡ್ತಾ ಹೋದರು. ಮತ್ತು ಅದಕ್ಕೆ ಕೋಟ್ಯಾಂತರ ಜನ ಪ್ರತಿಕ್ರಿಯೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಅದು ನಾವೆಲ್ಲ ಮಲಗಿದ್ದಾಗ 2ನೇ ತಾರೀಕಿನ ರಾತ್ರಿ. ಮತ್ತು ಬೆಳಗಿನ ಜಾವ ಆಗೋದ್ರೊಳಗಡೆ ಏನಾಗಿದೆ ಗೊತ್ತಾ, ಇವೆಲ್ಲ ಪ್ರತಿಕ್ರಿಯೆಗಳ ಒಂದು ಹಿನ್ನೆಲೆ ಒಳಗಡೆ, ಅಂದರೆ ನಮಗೆ ಬೆಳಗಿನ ಜಾವ ಆಗೋಷ್ಟರೊಳಗಡೆ ಅಮೇರಿಕದ ಉಪಾಧ್ಯಕ್ಷೆ, ಇತ್ತೀಚೆಗೆ ಆಯ್ಕೆಯಾದಂಥ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ರವರ ಸೋದರಿಯ ಮಗಳು ಮೀನಾ ಹ್ಯಾರಿಸ್ ಅಂತ, ಆಕೆ ಉಪಾಧ್ಯಕ್ಷರ ಮಗಳು ಕೂಡ ಅಂತಲನ್ನುವಂಥ ರೀತಿಯಲ್ಲೇ ಉಪಾಧ್ಯಕ್ಷೆ ಭಾವಿಸ್ತಿದ್ದಾರೆ. ಯಾಕೆಂದರೆ ಉಪಾಧ್ಯಕ್ಷೆಗೆ ಕಮಲಾ ಹ್ಯಾರಿಸ್ ಅವರಿಗೆ ಮಕ್ಕಳಿಲ್ಲ, ಅದರಿಂದ ತಂಗಿ ಮಗಳನ್ನೇ ಸಣ್ಣ ಮಗಳು ಅಂತಲನ್ನೋ ರೀತಿಯಲ್ಲಿ ಭಾವಿಸ್ತಾರವರು. ಅವಾಗ ಎಲ್ಲ ಕಡೆಯೂ ಕೂಡ ಆಕೆ ಅವ್ರ ಜೊತೆಲಿ ಕಾಣಿಸ್ಕೊತಿರ್ತಾಳೆ. ಆಕೆ ಕೂಡ ಒಂದು ಟ್ವೀಟ್ ಹಾಕಿದ್ರು. ಆ ಟ್ವೀಟ್ ಇದೆಯಲ್ಲ, ಅದು ಇನ್ನೊಂದಷ್ಟು ಗಂಭೀರವಾದಂಥ ವಸ್ತು ಒಳಗೊಂಡಿತ್ತು. ಆಕೆ ಏನಂತ ಹೇಳಿದ್ರಂದರೆ, ನೋಡಿ, ಮೊನ್ನೆ ಜನವರಿ 6ನೇ ತಾರೀಕು ವಿಶ್ವದ ಅತೀ ಹಳೆಯ ಪ್ರಜಾಪ್ರಭುತ್ವ, ಮೊದಲ ಪ್ರಜಾಪ್ರಭುತ್ವ ಆದಂಥ
ಆ ಅಮೇರಿಕದಲ್ಲಿ ಆ ಪ್ರಜಾಪ್ರಭುತ್ವಕ್ಕೆ ಘಾಸಿ ಮಾಡುವಂಥ ಕೃತ್ಯಗಳು ನಡೆದವು. ಆ ಸಂಸತ್ ಭವನ ಏನಿದೆ, ಅಲ್ಲಿಯ ಸಂಸತ್ ಭವನ ಕ್ಯಾಪಿಟಲ್ ಅಂತ ಕರೀತಾರೆ ಅವರು. ಆ ಸಂಸತ್ ಭವನದ ಒಳಗಡೆ ನುಗ್ಗಿ ಹಲವರನ್ನ ಕೊಲೆ ಮಾಡುವ ಯೋಚನೆ ಕೂಡ ಆ ರೀತಿ ನುಗ್ಗಿ ದಾಂಧಲೆ ಮಾಡಿದವರಿಗಿತ್ತು. ಎಂಥ ದಾಂಧಲೆಗಳು ನಡೆದೋದ್ವು. ಅಂಥ ಒಂದು ಇದನ್ನು ನಾವಿನ್ನೂ ಕೂಡ ಜೀರ್ಣಿಸ್ಕೊಳ್ಳುವಂಥ ಸ್ಥಿತಿ ಒಳಗಡೆ ಇರೋವಾಗಲೇ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದಂಥ ಭಾರತದಲ್ಲಿ ಏನು ನಡೀತಾ ಇದೆ, ಇದೇ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ನಡೀತಾ ಇದೆ. ಅಲ್ಲಿ ಈ ರೀತಿಯಾಗಿ ಈ ರೈತರ ಇಂಟರ್ನೆಟ್ನೆಲ್ಲ ಕಡಿತ ಮಾಡಿದ್ದಾರೆ ಅವರಿಗೆ. ಅದ್ರ ಜೊತೆ ಒಳಗಡೆ ಅರೆಸೇನಾ ಪಡೆಗಳನ್ನ ಅವ್ರ ಮೇಲೆ ಛೂ ಬಿಟ್ಟು ಅವರ ಮೇಲೆ ದೌರ್ಜನ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಅಂತೇಳನ್ನೋಂಥ ಮಾತನ್ನ ಈ ಅಮೇರಿಕದ ಉಪಾಧ್ಯಕ್ಷೆಯ ಸೋದರಿಯ ಮಗಳು ಹಾಕಿದ್ಲು. ಹೀಗೆ ಹಲವಾರು ಕಡೆ ಇವಾಗ ನೋಡಿ ನೀವೇನೇನೆ, ಇದರಲ್ಲಿ ಒಬ್ಬ ಬಾರ್ಬಡಾಸ್ ಅನ್ನೋಂಥ ಒಂದು ಸಣ್ಣ ದೇಶ, ಆಕೆ ಒಂದು ಇದನ್ನು ಹಾಕಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಬಂದಿದ್ದು ಸ್ವೀಡನ್ನಿಂದ, ಆಫ್ರಿಕಾದಿಂದ, ಕೆನಡಾದಿಂದ, ಸ್ವತಃ ಅಮೇರಿಕದ ಸಂಸತ್ ಸದಸ್ಯರುಗಳು. ಹೀಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳ ವಿಶ್ವದ ಬಹು ಮೂಲೆಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಬರ್ತಾ ಹೋಯಿತು ಅಂತಂದರೆ ಹೇಗೆ ಸಾಧ್ಯ ಇದು? ಅವರೆಲ್ರಿಗೂ ಕೂಡ ಭಾರತದಲ್ಲಿ ನಡೀತಾ ಇದೆ, ರೈತರ ಮೇಲೆ ಯಾವ ರೀತಿ ದೌರ್ಜನ್ಯವನ್ನು ಸರ್ಕಾರ ಮಾಡ್ತಿದೆ ಅನ್ನೋದನ್ನು ಅವರೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಚಳುವಳಿಯ ಕಡೆಗೆ ಒಂದು ನೆಟ್ಟ ನೋಟ ಇಡೀ ಮಾನವೀಯ ಹೃದಯದ ಪ್ರಜ್ಞಾವಂತರೆಲ್ಲರೂ ಕೂಡ ನೆಟ್ಟ ನೋಟದಿಂದ ಈ ಚಳುವಳಿಯನ್ನು ನೋಡ್ತಾ ಇದ್ದಾರೆ. ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಹೋರಾಟ ಅಂತೇಳಿ ಅವರೆಲ್ಲರೂ ಕೂಡ ಭಾವಿಸಿದ್ದಾರೆ. ಆದ್ದರಿಂದ ಈ ಹೋರಾಟದ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ, ಗಮನಿಸಿ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ಗಮನಿಸ್ತಿದ್ದಾರೆ ಅಂತ ಅಲ್ವ ಅರ್ಥ. ಹೀಗಾಗಿ ಲಕ್ಷಗಟ್ಟಲೆ ಜನ, ಕೋಟಿಗಟ್ಟಲೆ ಜನ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲದರ ಹಿನ್ನೆಲೆ ಒಳಗಡೆ ಅದರಲ್ಲೂ ಕೂಡ ಯಾವಾಗ ಅಮೇರಿಕದ ಉಪಾಧ್ಯಕ್ಷೆಯ ಸೋದರಿಯ ಮಗಳೇ ಇದಕ್ಕೆ ಈ ರೀತಿ ಟ್ವೀಟ್ ಹಾಕ್ಬಿಟ್ಲೋ ಏನು, ನಮ್ಮ ಭಾರತದ ಸರ್ಕಾರ ಪದರಗುಟ್ಟಿ ಹೋಯ್ತು, ಹೆದರು ಹೋಯ್ತು. ಭಯ ರೈತರ ಕಂಡ್ರೆ ಭಯ, ಯಾರಾದರೂ ಪ್ರೊಫೆಸರ್ಗಳನ್ನ ಕಂಡ್ರೆ ಭಯ, ಸಾಹಿತಿಗಳನ್ನ ಕಂಡ್ರೆ ಭಯ, ಪತ್ರಕರ್ತನ ಕಂಡ್ರೆ ಸರಿಯಾದಂಥ ರೀತಿಯಲ್ಲಿ ವರದಿ ಮಾಡೋಂಥ ಪತ್ರಕರ್ತನ ಕಂಡ್ರೆ ಭಯ, ಅಲ್ಪಸಂಖ್ಯಾತರ ಕಂಡ್ರೆ ಭಯ. ಯಾರು ಕಂಡ್ರೆ ಭಯ ಇಲ್ಲ ಸ್ವಾಮಿ ಈ ಸರ್ಕಾರಕ್ಕೆ. ಈ ಸರ್ವಾಧಿಕಾರಿಗಳಿಗೆ ಯಾವಾಗಲೂ ಕೂಡ ಎಲ್ಲ ಮೂಲೆಗಳಲ್ಲೂ ಕೂಡ ಅವರಿಗೆ ಒಳಸಂಚುಗಳು ಕಾಣ್ತಾ ಇರ್ತದೆ, ಸಂಶಯಗಳು ಉಂಟಾಗ್ತಿರ್ತದೆ. ಅದ್ರ ಜೊತೆಲೇ ಭಯ ನಾವಂತೂ ಅದನ್ನು ನೋಡ್ತಾನೆ ಇದ್ದೀವಿ. ಈ ಎಂಥ ಧೈರ್ಯಸ್ತ್ರೀಯವರು ಅಂತೇಳಿ ಶಾಂತಿಯುತವಾಗಿ 65 ದಿವಸಕ್ಕಿಂತ ಹೆಚ್ಚು ಹೋರಾಟ ಮಾಡಿರುವಂಥ 160ಕ್ಕಿಂತ ಹೆಚ್ಚು ರೈತರು ಅಲ್ಲೇ ಇದಕ್ಕಾಗಿ ಪ್ರಾಣ ಕಳ್ಕೊಂಡ್ರೂ ಕೂಡ ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ ಅನ್ನೋದೇ ಇವರಿಗೆ ಭಯವನ್ನು ಉಂಟು ಮಾಡ್ತಾ ಇದೆ. ಇಂಥ ಭಯಗೊಂಡ ಪದರಗುಟ್ಟಿ ಹೋದಂಥ ಸರ್ಕಾರ ಏನು ಮಾಡಬೇಕು? ಸಾಮಾನ್ಯವಾಗಿ ಸರ್ಕಾರದ ವಿದೇಶಾಂಗ ಇಲಾಖೆ, ಅದರ ಒಂದು ದೇಶದ ವಿದೇಶಾಂಗ ಇಲಾಖೆ ಅಂತಂದರೆ ಅದು ಇನ್ನೊಂದು ದೇಶದಲ್ಲಿ ನಡೀತಾ ಇರೋಂಥ ಸರ್ಕಾರದ ಬೆಳವಣಿಗೆಗಳು ಅಥವಾ ಸರ್ಕಾರದ ನೀತಿಗಳು ಅದು ನಮ್ಮ ದೇಶಕ್ಕೆ ಬಾಧಕ ಆಗೋಂಗಿದ್ರೆ ಅದಕ್ಕೆ ಮಾತ್ರ ಪ್ರತಿಕ್ರಿಯೆ ಕೊಡ್ತಾರೆ. ಒಂದು ದೊಡ್ಡ ದೇಶ ಇದು, 138 ಕೋಟಿಗಳಿಗಿಂತ ಹೆಚ್ಚು ಜನ ಇರುವಂಥ ದೇಶ, ಒಂದು ಭಾರಿ ಬೃಹತ್ ಪ್ರಜಾಪ್ರಭುತ್ವ. ಇಂಥ ಪ್ರಜಾಪ್ರಭುತ್ವದ ವಿದೇಶಾಂಗ ಮಂತ್ರಾಲಯದಿಂದ ಒಂದು ದೀರ್ಘವಾದಂಥ ಹೇಳಿಕೆ ಬರ್ತದೆ. ಅದರಲ್ಲಿ ಎಷ್ಟೋ ಸುಳ್ಳುಗಳು, ಮಾಮೂಲಿ ಈ ಸರ್ಕಾರಕ್ಕೆ ಸುಳ್ಳು ಅನ್ನುವಂಥದ್ದು, ಸುಳ್ಳು, ಮಹಾಸುಳ್ಳು, ಬೃಹತ್ ಸುಳ್ಳು, ಇದ್ರ ಮೇಲೇ ಈ ಸರ್ಕಾರ ನಿಂತಿರೋದು. ಈ ಸುಳ್ಳಿನ ಮರಳಿನ ಅಡಿಪಾಯದ ಮೇಲೆ ಇವರ ಸರ್ವಾಧಿಕಾರದ ಅರಮನೆ. ಅದರಿಂದಾಗಿ ಸುಳ್ಳುಗಳೇ ಸಾಕಷ್ಟು ತುಂಬಿ ಇದಂಥ ಈ ಹೇಳಿಕೆ ಅದರ ಹೊರಬಿದ್ದಿದೆ. ಯಾರಿಗೆ? ಒಬ್ಬ ನಟಿಗೆ ಪ್ರತಿಕ್ರಿಯೆ ಅಥವಾ ಆ ಥರದ ಕೆಲವು ಇಂಡಿವಿಜುವಲ್ಸ್ ಅಂತಾರೆ,
ವ್ಯಕ್ತಿಗಳಿಗೆ, ಕೆಲವು ವ್ಯಕ್ತಿಗಳಿಗೆ, ಅದೇನು ಸರ್ಕಾರ ಅಲ್ಲ, ಅವರೇನು ದೊಡ್ಡ ಇದನ್ನು ನಡೆಸ್ತಾ ಇಲ್ಲ ಅಂಥ ವ್ಯಕ್ತಿಗಳಿಗೆ ಈ ರೀತಿಯಾದಂಥ ಪ್ರತಿಕ್ರಿಯೆನ ನಮ್ಮ ದೇಶದ ಸರ್ಕಾರ ಕೊಡ್ತದೆ ಅಂತಂದರೆ ಏನನ್ನಬೇಕು. ಅದ್ರ ಜೊತೆ ಒಳಗಡೆ ಅಷ್ಟು ಮಾತ್ರನೆಲ್ಲ ಬರೀ ಪ್ರತಿಕ್ರಿಯೆ ಕೊಟ್ಟಿದ್ದು ಮಾತ್ರ ಅಲ್ಲ, ಅವರು ಇದನ್ನೊಂದು ಆಂದೋಲನ ಆಗಿ ಮಾಡಿಕೊಟ್ಬಿಟ್ಟಿದ್ದಾರೆ. ಕ್ಯಾಂಪೇನ್ ಎಗೇನ್ಸ್ಟ್ ಅಂತಂದ್ಬಿಟ್ಟು ಇಂಡಿಯಾ ಎಗೇನ್ಸ್ಟ್ ಪ್ರಾಪಗ್ಯಾಂಡಾ ಅಥವಾ ಡಿಫೆಂಡ್ ಇಂಡಿಯಾ ಅದು ಇದು ಅಂತೇನೋ ಇದು ಮಾಡಿಕೊಂಡು ಅವರು ಇದೊಂದು ದೊಡ್ಡ ಆಂದೋಲನ ಮಾಡಬೇಕು ಅನ್ನೋ ರೀತಿಯ ಸೂಚನೆಯನ್ನು ಅವರು ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಆಯಿತು, ಆದರೆ ಮುಂದೆ ಏನಾಗಬೇಕು? ಈ ದೊಡ್ಡ ದೇಶದ ಅರ್ಥಮಂತ್ರಿ ಬರೀ ವಿದೇಶಾಂಗ ಮಂತ್ರಿ ಶಾಖೆಯ ವಕ್ತಾರರು ಮಾತ್ರ ಅಲ್ಲ, ಅರ್ಥಮಂತ್ರಿನೇ ಅದ್ರ ಬಗ್ಗೆ ಟ್ವೀಟ್ಗಳು ಮಾಡ್ತಾರೆ. ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ರವರು, ಅದೇ ರೀತಿ ಹಲವಾರು ಜನ ಸಚಿವರು ಅದಕ್ಕೆ ಟ್ವೀಟ್ಗಳು ಮಾಡ್ತಾ ಹೋಗ್ತಾರೆ. ಇಂಥದ್ದೇ ಟ್ವೀಟ್ರನ್ನ ಈ ಸರ್ಕಾರ ಎಷ್ಟು ಹೆದರಿ ಹೋಗಿದೆ ಅಂತಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಬರೀ ಅಷ್ಟೇ ಅಲ್ಲ, ಕೊನೆಗೆ ಈ ನಮ್ಮ ಸಿನಿಮಾ ರಂಗದ ನಟಿಯರನ್ನು ಅದ್ರ ಮೇಲೆ ಈ ಹಾಡುಗಾರ್ತಿ ಮತ್ತು ಈ 18ರ ಬಾಲೆಯ ಮೇಲೆ ಚೂ ಬಿಟ್ಟಿದ್ದಾರೆ. ಅವು ಅದರಲ್ಲಿ ಒಬ್ಬಳಂತೂ ಯದ್ವಾ ತದ್ವಾ ಅಸಹ್ಯದ ಭಾಷೆನಲ್ಲಿ ಮಾತಾಡ್ತಾಳೆ. ಛೀ ಅಂತೇಳ ನನಗೆ ಆ ಕಂಗನಾ ರಾವತ್ ಅಂತೇಳಿ ಅವಳು ಈ ಸರ್ಕಾರದೊಳಗಡೆ ಅದು ಯಾವ ಹುದ್ದೆ ಪಡಿಬೇಕು ಅಂತೇಳಿ ಒದ್ದಾಡ್ತಿದ್ದಾಳೆ ಗೊತ್ತಿಲ್ಲ. ಆ ರೀತಿ ಭಾರಿ ಕೆಟ್ಟ ಇದನ್ನು ನಡತೆ ನಮ್ಮ ಮೊದಲಿಂದನೂ ತೋರಿಸ್ತಾ ಇದ್ದಾಳೆ. ಅದರಲ್ಲೂ ರೈತ ಚಳವಳಿಗೆ ಸಂಬಂಧಪಟ್ಟಂತನೂ ಕೂಡ ಮಹಾನ್ ದ್ವೇಷ ತುಂಬಿದ ಒಂದು ಮೂಟೆ ಅದು. ಆಕಿಂಗ್ ಕೂಡ ಇದು ಮಾಡಿದ್ಲು. ಅದರ ಜೊತೆಯಲ್ಲಿ ಮಹಾನ್ ನಟರುಗಳಾದಂಥ ಅಕ್ಷಯ್ ಕುಮಾರ್ ಮೊದಲಾದಂಥವರು, ಸುನೀಲ್ ಶೆಟ್ಟಿ ನಮ್ಮ ಕರ್ನಾಟಕದವರಾದಂಥ, ಹಾಗೆ ನಮ್ಮ ಕರ್ನಾಟಕದ ಮೂಲದ ಸುನೀಲ್ ಶೆಟ್ಟಿ, ಇವರೆಲ್ಲರೂ ಕೂಡ ಅದಕ್ಕೆ ಉತ್ತರಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಏನು ಹೇಳಬೇಕು? ಒಂದೇ ವಾಕ್ಯ ಬರೆದಿದ್ದು ಆಕೆ, ಇದ್ರ ಬಗ್ಗೆ ನಾವೆಲ್ಲರೂ ಮಾತಾಡಬೇಕಲ್ವ ಅಂತ. ಈ ಎಲ್ಲ ನಟ ನಟಿಯರು ಅದರ ಜೊತೆಯಲ್ಲಿ ಕ್ರಿಕೆಟ್ಗರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ, ಎಂಥೆಂಥ ಗೌರವ ಇಟ್ಕೊಂಡಿತ್ತು ಇಡೀ ದೇಶ ಇವ್ರ ಬಗ್ಗೆ, ಇವರ ಆಟದ ಇದನ್ನು ನೋಡಿ. ಆದರೆ ಅವ್ರು ಎಂಥ ಅಮಾನವೀಯ ಮನಸ್ಸಿನವರು ಅನ್ನೋದು ಭಾರಿ ಸ್ಪಷ್ಟವಾಗಿದ್ದರಿಂದ ಗೊತ್ತಾ. ಇಲ್ಲಿವರೆಗೂ ಕೂಡ ಆ ಚಳಿಯಲ್ಲಿ ನಡುತ್ತಾ ಇರೋಂಥ ರೈತರು ಕಂಡ್ರೆ ಇವರಿಗೆ ಮುರುಕ ಹುಟ್ಟಲಿಲ್ಲ. ಅವರು ಡೆಲ್ಲಿಗೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಜಲ ಪಿರಂಗಿಗಳು, ಟಿಯರ್ ಗ್ಯಾಸ್ಗಳನ್ನ ಹೊಡೆದು ಅವರಿಗೆ ಬ್ಯಾರಿಕೇಡ್ಗಳು ಹಾಕಿ ಬರೋದಕ್ಕೆ ಅಡ್ಡ ಮಾಡಿದ್ದನ್ನು ನೋಡಿ ಅವರಿಗೆ ಸಿಟ್ಟು ಬರಲಿಲ್ಲ ನಮ್ಮ ಸರ್ಕಾರದ ಈ ಕ್ರಮಗಳಿಂದ. ಮೊನ್ನೆ ಈ ಜನವರಿ 26ನೇ ತಾರೀಕು ಸುಳ್ಳುಗಳನ್ನ ಮಾಡಿ ಒಳಸಂಚು ಮಾಡಿ ಅವರಿಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಮಾಡಿದ್ದು ತಮ್ಮ ಏಜೆಂಟ್ಗಳ ಮೂಲಕ ಅಮಿತ್ ಶಾ ಮೊದಲಾದಂಥವರು. ಅದ್ರ ಬಗ್ಗೆ ಅವರಿಗೆ ಸಿಟ್ಟು ಬರಲಿಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ಭಾವನೆ ಅವರಲ್ಲಿ ಉದ್ಭವ ಆಗಲಿಲ್ಲ. 160 ಜನ ಸಾಯ್ತಾ ಇದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು. ಎಲ್ಲ ವಯಸ್ಸಾದವರು ಭಾಳಷ್ಟು ಮಟ್ಟಿಗೆ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಆಗ ಈ ಸಚಿನ್ ತೆಂಡೂಲ್ಕರ್ಗೆ ಅವ್ರಿಗೆ ಹೃದಯನೇ ಇರಲಿಲ್ವಾ? ಅವ್ರಿಗೆ ಅನಿಲ್ ಕುಂಬ್ಳೆಗೆ, ಅಕ್ಷಯ್ ಕುಮಾರ್ಗೆ ಅವ್ರಿಗೆ ಅದ್ರ ಬಗ್ಗೆ ಏನೋ ಒಂಚೂರು ಅನಿಸ್ಲಿಲ್ವಾ? ಅರೆ ಇದು ಸರಿಯಲ್ಲ ಅಂತೇಳಿ ಹೇಳೋದಕ್ಕೆ, ಅಥವಾ ಬೇಡ ಇಂಥ ಒಂದು ಕಷ್ಟ ಅವ್ರಿಗೆ ಬರಬಾರ್ದಪ್ಪ ಅಂತ ಒಂದು ಅನುಕಂಪನಾದರೂ ವ್ಯಕ್ತಪಡಿಸೋದಕ್ಕೆ, ಸರಿಯಲ್ಲ ಅಂತ ಟೀಕೆ ಮಾಡೋ ಧೈರ್ಯ ಇಲ್ಲದೆ ಇದ್ರೂ ಕೂಡ ಅಷ್ಟಾದರೂ ಇರಲಿಲ್ವಾ? ಮತ್ತು ಏನಿವರು ಈಗ ಇದ್ದಕ್ಕಿದ್ದಂಗೆ ಎದ್ದುಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರು ಇದು ಮಾಡ್ತಿರೋದು. ಇದಕ್ಕೆ ಆರ್ಕೆಸ್ಟ್ರೇಟೆಡ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಅರ್ಥ ಏನಂದರೆ ಒಂದೇ ಟ್ವೀಟ್ನ ಮತ್ತೆ ಬೇರೆ ಬೇರೆಯವ್ರ ಕಡೆಯಿಂದ ಹಾಕ್ಸೋದು, ಅದೇ ವಾಕ್ಯಗಳ ಮೂಲಕ ಹಾಕ್ಸೋದು. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಅದು ಯಾವ ರೀತಿಯಲ್ಲಿ ಇವ್ರಿಗೆಲ್ಲನೂ ಕೂಡ ಇದು ಮಾಡ್ತಾ ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರುವಂಥವ್ರು, ಯಾಕೆಂದರೆ ಪಾಪ ಇವ್ರಿಗೆಲ್ಲರಿಗೂ ಕೂಡ ಈ ಆದಾಯ ತೆರಿಗೆ ಇಲಾಖೆ ಮತ್ತು ED ಅಂತೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಾರಲ್ಲ, ಇವರುಗಳ ಭಯ ಅವರಿಗೆ, ಈ ನಟರುಗಳಿಗೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಂಡು ಕೂತ್ಕೊಂಡಿರೋಂಥ ಇವರಿಗೆ ಅದು ಭಾಳಷ್ಟು ಅಕ್ರಮಗಳು ಅದರಲ್ಲಿ ಇರ್ತವೆ ಅನ್ನೋಂಥದ್ದು ನಮಗೂ ಎಲ್ರಿಗೂ ಕೂಡ ಸಹಜವಾಗಿ ಗೊತ್ತಾಗುವಂಥ ಸಂಗತಿ. ಈಗ ಹೆದರ್ಕೊಂಡು ಸಾಯ್ತಾರೆ ಅವರು.
ಈ ರೀತಿಯಾಗಿ ಹೇಳಿಕೆಗಳನ್ನ ಅವ್ರ ಮೂಲಕ ಕೊಡಿಸಿದ್ದಾರೆ. ಇದು ಪಕ್ಕ ಆರ್ಕೆಸ್ಟ್ರೇಟೆಡು. ಆದರೆ ಇಡೀ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳು ಮೂಲೆಯ ದೇಶಗಳು ಅದರಲ್ಲಿ ಯಾವತ್ತೂ ಕೂಡ ಹೋರಾಟದಲ್ಲಿರೋರು ಇದನ್ನು ಮಾಡೋದು. ಇದು ಭಾರಿ ದೊಡ್ಡ ಒಳಸಂಚು ಅಂತೇಳಿ ಸರ್ಕಾರ ಬಿಂಬಿಸ್ತಾ ಇದೆ. ದೇಶದ ಮರ್ಯಾದೆನೇ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಇವರೆಲ್ಲ. ಇದೊಂದು ಒಳಸಂಚು ಅಂತೇಳಿ ಹೇಳಕ್ಕೆ ಶುರು ಮಾಡಿದ್ದಾರೆ. ಹೌದು ಸ್ವಾಮಿ, ಮರ್ಯಾದೆ ಹಾಳಾಗಿರೋದು ಯಾವುದರಿಂದ? ಮೊದಲು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಮರ್ಯಾದೆ ಹಾಳಾಗಿರೋದು ಯಾವುದರಿಂದ? ನೀವು ಮಾಡ್ತಾ ಇರೋವಂಥ ಕುಕೃತ್ಯಗಳು ಅದರಿಂದ ಅಲ್ವಾ? ಇಂಥ ಒಂದು ದೌರ್ಜನ್ಯಗಳನ್ನು ನಡೆಸ್ತಾ ಇದ್ದರೆ ಶಾಂತಿಯುತವಾಗಿ ಚಳಿಯಲ್ಲಿ ನಡುತ್ತಾ ಮಳೆಯಲ್ಲಿ ನೆನೀತಾ ಇದನ್ನು ಮಾಡ್ತಾ ಇರೋಂಥವ್ರು, ಅವ್ರಿಗೆ ಇಡೀ ದೇಶ ಹೊಪ್ಪರೆ ಬಲ್ಲರೆ ಭಾರತದ ರೈತರೇ, ಧೀರ ರೈತರೇ ಅಂತೇಳಿ ಅನ್ನುವಂಥ ಭಾವನೆ ಉಕ್ಕುವಂಥ ರೀತಿಯಲ್ಲಿ ಅವರು ಹೋರಾಟಗಳು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರಿಗೆ ಈ ರೀತಿಯಾಗಿ ನೀವು 7 ಸುತ್ತಿನ ಕೋಟೆ ಕಟ್ಟಿ ರಸ್ತೆಗಳ ಮೇಲೆ ಮೊಳೆ ಜಡ್ದು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಯಾರಿಗಾದ್ರೂ ಕೂಡ ಈ ಮಾನವೀಯ ಭಾವನೆ ಉಕ್ಕೋದಿಲ್ವಾ? ಅದು ಸಹಜ ಅಲ್ವಾ ಮನುಷ್ಯನಿಗೆ? ಅದು ಇಲ್ಲದೇ ಇದ್ದರೆ, ಆ ರೀತಿ ಭಾವನೆ ಇಲ್ಲದೇ ಇದ್ದರೆ ಅವ ಮನುಷ್ಯತ್ವ ಇರೋವಂಥ ಮನುಷ್ಯನಾಗ್ತಾನೆ. ಆ ರೀತಿಯಾದಂಥ ಭಾವನೆ ವ್ಯಕ್ತಪಡಿಸಿದ್ರೆ ನಿಮಗೆ ತಪ್ಪು ಮಾಡಿದವ್ರಿಗೆ ಹೆದರಿಕೆ. ಕುಂಬಳಕಾಯಿ ಕಳ್ಳನಿಗೆ ಕಳ್ಳ ಅಂತ ಅಂದ್ಕೂಡಲೇ ಹೆಗಲು ಮುಟ್ಟು ನೋಡ್ಕೊಂಡಂತೆ. ಹಾಗೆ ಈ ಸರ್ಕಾರ ಇಂಥ ತಪ್ಪುಗಳನ್ನ, ಘೋರ ತಪ್ಪುಗಳನ್ನ ಎಸಗಿರೋದ್ರಿಂದ ಇಡೀ ವಿಶ್ವದಾದ್ಯಂತ ನಮ್ಮ ವಿರುದ್ಧ ದೊಡ್ಡ ಚಳುವಳಿ ಆಗಿಬಿಡ್ತದೆ ಅಂತೇಳಂತ ಅವ್ರಿಗೆ ಹೆದರಿಕೆ ಬಂದ್ಬಿಟ್ಟಿದೆ. ಅದಕ್ಕಾಗಿ ಏನು ಮಾಡಬೇಕು ಇವರು? ತಮ್ಮ ಪಡೆ ಮೂಲಕ ಇದೆಯಲ್ಲ ಇದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕೇಸರಿ ಪಡೆ, ಮಬ್ಬು ಭಕ್ತರು, ಅವರುಗಳ ಮೂಲಕ ಕೆಟ್ಟ ಮಾತುಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಕೂಡ ಈ ಪಕ್ಷಗಳ ಪ್ರತಿನಿಧಿಗಳು ಕೆಟ್ಟ ಮಾತಿನಲ್ಲಿ ನಿಂದಿಸ್ತಾರೆ ಅವ್ರನ್ನ. ಇಡೀ ವಿಶ್ವ ಗೌರವಿಸ್ತಾ ಇದೆ ಆ ಹುಡುಗಿನ, ಗ್ರೇಟಾ ಥನ್ಬರ್ಗ್ನ. ಈ ಭೂ ತಾಪಮಾನದ ವಿರುದ್ಧವಾಗಿ ಭಾಳ ದೃಢವಾಗಿ ಹೋರಾಟ ಮಾಡ್ತಾ ಇರೋಳು ಅಂತ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಹೇಳಿ ಭಾಳ ಜನ ಆಕೆ ಬಗ್ಗೆ ಲಕ್ಷಾಂತರ ಜನ ಪತ್ರ ಬರೆದಿದ್ದಾರೆ. ಇಂಥ ಭಾರಿ ದೊಡ್ಡ ವ್ಯಕ್ತಿಗಳು ಪತ್ರ ಬರೆದಿದ್ದಾರೆ. ಅಂಥ ಗೌರವ ಇರುವಂಥ ಗ್ರೇಟಾ ಥನ್ಬರ್ಗ್ಗೆ ಎಂಥ ಕೆಟ್ಟ ಮಾತುಗಳಲ್ಲಿ ಇದು ಮಾಡ್ತಾರೆ. ಅವಳು ದುಡ್ಡುಗೋಸ್ಕರ ಮಾಡ್ತಾಳೆ ಇದನ್ನೆಲ್ಲ, ಕೇವಲ ಪ್ರಸಿದ್ಧಿಗೋಸ್ಕರ ಮಾಡ್ತಾಳೆ ಇಂಥವನ್ನೆಲ್ಲ. ಅವಳಿಗೆ ಯಾಕೆ ಬೇಕು ಇಂಥದ್ದು? ಈ ಹಾಡುಗಾರ್ತಿಗೆ ಯಾಕೆ ಬೇಕು ಇಂಥ ಕೆಲಸ ಎಲ್ಲ? ಬರೀ ಹಾಡ್ಕೊಂಡಿರ್ಬೇಕು. ಏನು ಮನುಷ್ಯರೇನ್ರಿ ನೀವು? ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಹಕ್ಕಿದೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯ, ಅವ್ರದ್ದೇ ಆದಂಥ ಚಿಂತನೆ, ವಿಚಾರಗಳಿರ್ತವೆ. ಅದ್ರ ಬಗ್ಗೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡೋದೇ ಪ್ರಜಾಪ್ರಭುತ್ವ. ಆ ಎಲ್ಲ ಅಭಿಪ್ರಾಯಗಳ ಒಟ್ಟಭಿಪ್ರಾಯದ ಮೇಲೆ ಜನಪರವಾಗಿ ಸರ್ಕಾರ ನಡೆಸೋದೇ ಪ್ರಜಾಪ್ರಭುತ್ವ. ಆದರೆ ಅದು ಗೊತ್ತಿಲ್ಲ ನಿಮಗೆ, ಅದು ಬೇಕಾಗಿಲ್ಲ ನಿಮಗೆ. ಫ್ಯಾಸಿಸ್ಟ್ ರೀತಿಯ ಸರ್ವಾಧಿಕಾರಿಯ ಪ್ರವೃತ್ತಿ ಇರೋರು ನೀವು. ಅದರಿಂದಾಗಿ ನಿಮಗೆ ಪ್ರಜಾಪ್ರಭುತ್ವ ಅಂದ್ರೆ ಸಾಕು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು ಅಂದ್ರೆ ಸಾಕು, ಸ್ವಲ್ಪ ವಿಚಾರ ಚಿಂತನೆ ಇರೋರು ಅಂದ್ರೆ ಸಾಕು, ಅವ್ರ ಮೇಲೆ ನೀವು ದಾಳಿ ಮಾಡ್ತೀರಿ. 7-8 ಜನ ವೃದ್ಧರನ್ನ, ವರವರ್ ರಾವ್ ಮತ್ತು ಸ್ಟ್ಯಾನ್ಲಿ ಅಂಥವ್ರನ್ನ, ಆ ವೃದ್ಧರನ್ನ 80-85 ವಯಸ್ಸಿನ ವೃದ್ಧರನ್ನ ಜೈಲಿಗೆ ಹಾಕ್ಕೊಂಡು ನರಳಿಸ್ತಾ ಇದ್ದೀರಿ. ನಿಮಗೆ ಹೆದರಿಕೆ ಹೆಂಗಿದೆ ಅಂತಂದರೆ, ಅವರು ಬರೀ ಮಾತುಗಳು ಬರೆದ್ರೆ 4 ವಾಕ್ಯ, ಅದ್ರ ಬಗ್ಗೆ ನಿಮಗೆ ಹೆದರಿಕೆ. ನಿಮಗೆ ಇಂಥವರು ನಿಮಗೆ ಇಂಥ ಒಂದು ಹೆದರಿಕೆ ಇರೋರು ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಭಾರಿ ದೊಡ್ಡ ಎದೆಗಾರಿಕೆ ಅಂತ ಹೇಳ್ತೀರಿ. ನಾಚಿಕೆಗೇಡು ನಿಮಗೆ ನೋಡಿದ್ರೆ. ಈಗಲೂ ಕೂಡ ಇದು ವಿಶ್ವದಾದ್ಯಂತ ಗ್ಯಾರಂಟಿಯಾಗಿ ಹಬ್ತದೆ. ನೀವು ಎಷ್ಟೋ ಇದನ್ನು ಅವ್ರಿಗೆ ಹೆದರಿಕೆಗಳನ್ನ ಹುಟ್ಟಿಸ್ಬೋದು ಅಥವಾ ಖಂಡನೆಗಳನ್ನ ಮಾಡ್ಬೋದು ಮತ್ತು ಪ್ರತಿದಾಳಿಗಳನ್ನ ಮಾಡ್ಬೋದು. ಭಾರತದ ಜನರೆಲ್ಲ ಈ ಒಂದು ಇದನ್ನು ನೋಡಿ ಅವ್ರಿಗೂ ಕೂಡ ಈ ಮಾನವೀಯ ಭಾವನೆ ಉಕ್ಕಿ ಬರ್ಬೋದು ಮತ್ತು ತಮ್ಮ ಕ್ರಮಗಳನ್ನ ಪ್ರತಿಭಟಿಸ್ಬೋದು ಅಂತ ಹೇಳಿ ಭಾಳ ನಿಮಗೆ ಭಯ ಉಂಟಾಗಿದೆಯಲ್ಲ, ಅದಕ್ಕೆ ಇನ್ನೂ ಏನೇನೋ ಮಾಡ್ಬೋದು ನೀವು. ಆದರೆ ಸ್ವಾಮಿ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ದೇಶದ ಜನ ಯಾರೆಲ್ಲನೂ ಕೂಡ ಇಂಥ ಒಂದು ಚಳುವಳಿಯ ಬಗ್ಗೆ ಆಸಕ್ತಿ ಇರೋರು ಮತ್ತು ಅವ್ರು ಎತ್ತಿರುವಂಥ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಆಸಕ್ತಿ ಇರೋರು, ಸಮಸ್ಯೆಗಳ ಬಗ್ಗೆ ಆಸಕ್ತಿ ಇಲ್ಲದ ರೈತರ ಬಗ್ಗೆ ಆಸಕ್ತಿ ಇರೋರು,
ಮತ್ತು ಕೇವಲ ಮಾನವೀಯ ಮನಸ್ಸಿನವರು, ಮಾನವೀಯ ಮನಸ್ಸನ್ನ ಉಳ್ಳವರು ಕೂಡ ಮನುಷ್ಯತ್ವ ಇದ್ದರೆ ಸಾಕು ಅವರ ಭಾವನೆಗಳನ್ನ, ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ಅವರ ಮೇಲೆ ಸರ್ಕಾರ ಮಾಡ್ತಿರೋ ವಿವಿಧ ರೀತಿಯ ದೌರ್ಜನ್ಯಗಳನ್ನು ಸಂಬಂಧಪಟ್ಟಂತೆ ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಮನುಷ್ಯತ್ವ ಅನ್ನೋದಿದ್ದರೆ ಸಾಕು. ಅವರೆಲ್ಲರೂ ಕೂಡ ಇವತ್ತು ಸಿಡಿದೇಳ್ತಾ ಇದ್ದಾರೆ. ಏನಾಗ್ತಾ ಇದೆ, ಮೊನ್ನೆ ರಾಕೇಶ್ ತಿಕಾಯತ್ ಅವರು ಅವ್ರನ್ನ ಬಂಧಿಸಿಕೊಂಡು ಕರ್ಕೊಂಡು ಹೋಗಿ ಅವ್ರು ಬಂಧನಕ್ಕೆ ಒಳಗೋಕ್ಕೆ ತಯಾರಿದ್ರು. ಅವರು ರಾಕೇಶ್ ತಿಕಾಯತ್ ಅವರು ಇದಕ್ಕೆ ಬಂಧಿಸ್ತೀವಿ ನಿಮ್ಮನ್ನು ಅಂದಾಗ, ಜೈಲಿಗೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂದಾಗ ತಯಾರಿದ್ರು ಅವರು. ನಾನು ಹೋದ ಮೇಲೆ ಕೂಡ ರೈತ ಚಳವಳಿ ಮುಂದುವರಿಯೋದಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ವಿನಂತಿ ಮಾಡಿದ್ರು ಅವರು. ಆದರೆ ಹಾಗೆ ಮಾಡೋದಿಲ್ಲ, ನಾವು ಇವತ್ತು ರಾತ್ರಿ ಒಳಗಡೆ ಇವ್ರನ್ನೂ ಖಾಲಿ ಮಾಡಿಸ್ತೀವಿ ಅಂತ ಅಂದಾಗ ಆಗ ಅವ್ರಿಗೆ ದಿಟ್ಟತನ ಬಂತು. ಏನೇ ಆದರೂ ನಾನು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ನಾನು ಅರೆಸ್ಟ್ ಆಗೋದಿಲ್ಲ ಅಂತ ತಿಳ್ಕೊಂತರು. ಅದ್ರ ಜೊತೆ ಒಳಗಡೆ ಅವ್ರಿಗೆ ಆ ರೀತಿ ದಿಟ್ಟತನ ಬರೋದಕ್ಕೆ, ಆ ಥರ ಗಟ್ಟಿತನ ಬರೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಅಲ್ಲಿಯ ಒಬ್ಬ BJPಯ ಶಾಸಕ ಗೂಂಡಾ ಪಡೆಯನ್ನು ಕರ್ಕೊಂಡೋಗಿ ಕೆಟ್ಟದಾಗಿ ಮಾತುಗಳಾಡಿ ಗೋಲಿ ಮಾರೋ ಅಂತೇಳಿ ಇಂಥದ್ದೆಲ್ಲ ಘೋಷಣೆಗಳನ್ನ ಕೂಗಿಸಿ, ಹಗ್ರಿಗುಂಡು ಅನ್ನೋಂಥ ಘೋಷಣೆಗಳು ಕೂಗಿಸಿ ಇದು ಮಾಡಿದಾಗ ಅವರಿಗೆ ಇಂಥದಕ್ಕೆ ನಾವು ಅವಕಾಶ ಕೊಡಬಾರ್ದು ಅನ್ನೋಂಥ ಒಂದು ದೃಢ ಇದು ಬಂತು. ಹೇಳೋದಾದರೆ ಅವರ ಅಣ್ಣ ನರೇಶ್ ಅಂತೆ, ಅವರು ಈ ಕಿಸಾನ್ ಯೂನಿಯನ್ನ ಅಧ್ಯಕ್ಷರಂತೆ. ಅವರಾಗಲೇ ನಾವು ವಾಪಸ್ ಬಂದ್ಬಿಡೋಣ ಅಂತೇಳ್ಬಿಟ್ಟು ಹಿಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರಂತೆ. ಹಿಂದೆಗೆಯುವಂಥ ಮಾತು, ಹಿಂಜರಿಕೆಯ ಮಾತುಗಳನ್ನ ಅವ್ರ ಅಣ್ಣ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ. ರಾಕೇಶನ್ಗೂ ಕೂಡ ಇನ್ನು ಅವರೆಲ್ಲ ಹೇಳ್ತಿದ್ದಾರೆ ಅಂದರೆ ನಾವು ಇನ್ನೇನಪ್ಪ ಅನ್ನೋ ಥರ ಬಂದುಬಿಟ್ಟಿತ್ತು. ಆದರೆ ಯಾವಾಗ ಪೊಲೀಸರು ಜೊತೆ ಒಳಗಡೆ ಈ ರೀತಿ ಗೂಂಡಾಗಳು ಕರ್ಕೊಂಡು, BJPಯ ಗೂಂಡಾಗಳು ಕರ್ಕೊಂಡು ಈ ರೀತಿ ಗೂಂಡಾ ಪಡೆ ಅವ್ರ ಮೇಲೆ ಇದು ಮಾಡ್ತೋ, ಅವ್ರಿಗೆ ಗಟ್ಟಿತನ ಬಂತು. ನಾನು ಹೋಗೋದಿಲ್ಲ ಅಂತ ನಿಂತರು. ಅವರು ಸುರಿಸಿದ ಒಂದೆರಡು ಹನಿ ಕಣ್ಣೀರು ಇವತ್ತು ಉತ್ತರ ಪ್ರದೇಶದಲ್ಲಿ, ಹರಿಯಾಣದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಲಕ್ಷಗಟ್ಟಲೆ ಜನ, ಒಂದೊಂದು ಮಹಾಪಂಚಾಯತ್ನಲ್ಲಿ ಲಕ್ಷಗಟ್ಟಲೆ ಜನ ಸೇರೋ ಮಾಡಿದೆ. ಮೊಟ್ಟ ಮೊದಲು ಶುರುವಾಗಿದ್ದು ಬಾಗಲ್ಪುರದಲ್ಲಿ ರಾಕೇಶ್ ಟಿಕಾಯತ್ ಅವರ ಪ್ರದೇಶ, ಊರು, ಆ ಪ್ರದೇಶದಲ್ಲಿ ಶುರುವಾಗಿದ್ದು. ಎಷ್ಟು ಜನ ಸೇರಿದ್ದು, ಎಷ್ಟು ಲಕ್ಷ ಜನ ಅನ್ನೋಂಥ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು. ಮರುದಿನವೇ ಒಂದೇ ಕೆಲವೇ ಗಂಟೆಗಳು ಆ ರೀತಿ ನಾವೊಂದು ಮಹಾಪಂಚಾಯತ್ ನಡೆಸಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದಂಥ ಕೆಲವೇ ಗಂಟೆಗಳಲ್ಲಿ ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ಲಕ್ಷಗಟ್ಟಲೆ ಜನ ಸೇರಿ ತೀರ್ಮಾನ ಮಾಡಿದ್ರು, ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ನಾವು ಮನೆಗೊಬ್ಬರು ಹೋಗ್ತೀವಿ ಅಂತ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಇನ್ನೂ 4 ಮಹಾಪಂಚಾಯತ್ಗಳು ನಡೆದಿದ್ದಾವೆ. ಹರಿಯಾಣದಲ್ಲಿ 4 ಮಹಾಪಂಚಾಯತ್ಗಳು ನಡೆದಿದ್ದಾವೆ. ನಿನ್ನೆ ಕೂಡ ಹರಿಯಾಣದ ಕೇಂದ್ರ ಅಂತೇಳಿ ಕರೆಯುವಂಥ ರಾಜಕೀಯದ ಕೇಂದ್ರ ಅಂತ ಕರೀತಾರಂತೆ. ಅಂಥ ಒಂದು ಜಿಂದಾ ಅನ್ನೋಂಥ ಜಿಲ್ಲೆ ಒಳಗಡೆ ದೊಡ್ಡ ಮಹಾಪಂಚಾಯತ್ ಸೇರಿ ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಪ್ರತಿದಿನ ಮಹಾಪಂಚಾಯತ್ಗಳು ಸೇರ್ತಿದ್ದಾವೆ. ರಾಜಸ್ಥಾನದಲ್ಲಿ 2-3 ಮಹಾಪಂಚಾಯತ್ ನಡೆದಿದೆ. ಮಧ್ಯಪ್ರದೇಶದಲ್ಲಿ ಕೂಡ 2 ಮಹಾಪಂಚಾಯತಿ ನಡೆದಿದೆ. ಹೀಗೆ ಪ್ರತಿಯೊಂದು ಪಂಚಾಯತ್ನಲ್ಲೂ ಕೂಡ ಲಕ್ಷಗಟ್ಟಲೆ ಜನ ಸೇರಿ ನಮಗೆ ಬೆಂಬಲ ಬೆಲೆ ಇದು ಮಾಡುವಂಥ ಕಾನೂನು ತನ್ನಿ, ಈ 3 ಕಾನೂನು, ಕಾನೂನು ಅಂತ ಕರೀತಾರೆ ಅವರು, ಕರಾಳ ಕಾನೂನು ಅಂತ, ಅದನ್ನು ವಾಪಸ್ ತೆಗೀರಿ ಮತ್ತು ಸಾಲ ಮನ್ನಾ ಮಾಡಿರಿ ಅಂತ ಹೇಳಿ ಅವರು ನಿರ್ಣಯಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರೂ ಕೂಡ ನಾವು ದೆಹಲಿಯ ಗಡಿಗೆ ಹೋಗ್ತೀವಿ ಅಂತ ಇದನ್ನು ಮಾಡಿದ್ದಾರೆ. ಮತ್ತು ಈ ರೀತಿಯಾಗಿ ಜನಗಳನ್ನು ಬಡಿದೆಬ್ಬಿಸಿದೆ ನಿಮ್ಮ ಅಮಾನವೀಯ ನಡವಳಿಕೆ, ಅಮಾನುಷ ನಡವಳಿಕೆ, ಪೈಶಾಚಿಕ ನಡವಳಿಕೆ, ಪಿಶಾಚಿಗಳ ಥರ ನೀವು ಇದು ಮಾಡಿದ್ದೀರಿ. ಆ ಪೈಶಾಚಿಕ ನಡವಳಿಕೆ ಸಾಮಾನ್ಯ ಜನರನ್ನು ಬಡಿದೆಬ್ಬರಿಸ್ತಾ ಇದೆ, ಮಹಿಳೆಯರನ್ನ ದೊಡ್ಡ ಪ್ರಮಾಣದಲ್ಲಿ. ಇನ್ನೊಂದು ವಿಷಯ ನಾನು ಆಗಲೇ ಹೇಳೋದು ಮರ್ತಿದ್ದೆ. ವಿಶ್ವದಾದ್ಯಂತ ಈ ರೀತಿಯಾದಂಥ ಟ್ವೀಟ್ಗಳೆಲ್ಲ ಮಾಡಿದಾರಲ್ಲ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಮೂಲೆಗಳಿಂದ, ವಿಶ್ವದ ಮೂಲೆಗಳಿಂದ, ಅವರೆಲ್ಲ ಭಾಳಷ್ಟು ಜನ ಮಹಿಳೆಯರು. ಆ ಮಹಿಳೆಯರಿಗೆ
ಈ ರೀತಿ ರೈತರ ಕಷ್ಟವನ್ನು ನೋಡಿ ಹೆಂಗೆ ಮಿಡಿದಿದೆ ಅವರ ಹೃದಯ, ಮಾನವೀಯ ಹೃದಯ ಅಂತ ಅನ್ನೋದು ಇದು ತೋರಿಸ್ತದೆ. ಮಹಿಳೆಯರೇ ಅವರೆಲ್ಲ, ಅದು ಗ್ರೇಟಾ ಥನ್ಬರ್ಗ್ ಆಗಲಿ, ರಿಹಾನಾ ಆಗಲಿ, ಅಥವಾ ಆಫ್ರಿಕಾದವರು, ಕೆನಡಾದವರು, ಅಮೇರಿಕಾದವರು, ಬ್ರಿಟನ್ನವರು, ಇವರೆಲ್ಲರೂ ಕೂಡ ಮಹಿಳೆಯರೇನೆ. ಇದೊಂದು ಭಾರಿ ವಿಶೇಷ, ನಾವೆಲ್ಲರೂ ಕೂಡ ಮೆಚ್ಚಬೇಕಾದ್ದು. ಆ ಮಹಿಳೆಯರಿಗೆ ನಾವು ಉಘೆ ಹೋರಾಟಗಾರ್ತಿ ಮಹಿಳೆಯರೇ, ನಮ್ಮ ಭಾರತದ ರೈತರ ಬಗ್ಗೆ ನಿಮ್ಮ ಹೃದಯ ಮಿಡಿದಿದೆಯಲ್ಲ, ನಮ್ಮ ಕೃತಜ್ಞತೆಗಳು ಅಂತೇಳಿ ಹೇಳಬೇಕಾಗಿದೆ ಅವರಿಗೆ. ಇಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಈಗ ನಮ್ಮ ಕರ್ತವ್ಯ ಇದೆ. ವಿಶ್ವದಾದ್ಯಂತ ಈ ರೀತಿಯಾಗಿ ಜನ ಮಿಡಿತಾ ಇದ್ದಾರೆ. ಎಚ್ಚರಗೊಂಡಂಥ ಪ್ರಜ್ಞಾವಂತ ಜನ ಎಲ್ಲರೂ ಕೂಡ ಮಿಡಿತಾ ಇದ್ದಾರೆ ಭಾರತದ ರೈತರ ಸಂಕಷ್ಟಗಳಿಗೆ. ಅಂಥ ಅವ್ರಿಗೆ ಸಾವಿರಾರು ಕಿಲೋಮೀಟ್ರ್ಗಳ ದೂರದಲ್ಲಿರುವಂಥ ಇವ್ರಿಗೇ ಆ ರೀತಿ ಅನ್ನಿಸ್ತಾ ಇದ್ದರೆ, ನಾವು ಭಾರತೀಯರಾದಂಥ ನಮಗೇನು ಅನಿಸ್ಬೇಕು? ನಮಗೆ ಒಂದು ಕಡೆಗೆ ಈ ಸರ್ಕಾರಕ್ಕೆ ಚೀತು ಅಂತೇಳಿ ಚೀಗುಟ್ಟಬೇಕು, ನಾಚಿಕೆ ಆಗಬೇಕು ಇವರಿಗೆ. ಆ ರೀತಿ ಚೀಗುಟ್ಟಬೇಕು. ಇಡೀ ದೇಶದ ಜನ 100 ಕೋಟಿ ಸಂಖ್ಯೆಯಲ್ಲಿ ಚೀಗುಟ್ಟಬೇಕು. ಅದಕ್ಕೆ ಅವರು 6ನೇ ತಾರೀಕು, ಇನ್ನು 2 ದಿವಸದಲ್ಲಿ ಇಡೀ ದೇಶದಾದ್ಯಂತ ರಸ್ತಾ ರೋಕೋಗೆ ಕರೆ ಕೊಟ್ಟಿದ್ದಾರೆ. ಇಂಥ ಒಂದು ದೌರ್ಜನ್ಯಗಳನ್ನ ನಡೆಸ್ತಾ ಇರೋದಕ್ಕೆ ಆ 7 ಕೋಟೆಯನ್ನು, ಮುಳ್ಳಿನ ಕೋಟೆ ಮತ್ತು ಮೊಳೆಗಳ ಕೋಟೆ, ಎಂತೆಂಥ ಚಿತ್ರಗಳೆಲ್ಲ ಬಂದಿದ್ದಾವೆ ಗೊತ್ತಾ? ರೈತ ಬೆಳೀತಾನೆ, ಸಸಿಯನ್ನು ನೆಡ್ತಾನೆ ಹೊಲ ಗದ್ದೆಗಳಲ್ಲಿ ಬೆಳೆ ಬೆಳೆಯೋದಕ್ಕೆ. ಆದರೆ ಈ ಮೋದಿ ಸರ್ಕಾರ ಮೊಳೆಗಳನ್ನ ನೆಡ್ತದೆ ರಸ್ತೆ ಹೆದ್ದಾರಿ ಒಳಗಡೆ. ಮತ್ತು ಬನ್ನಿ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು, ಒಂದೇ ಒಂದು ಫೋನ್ ಕಾಲ್ ದೂರ ಅಷ್ಟೇ ನಾನು ಅಂತಾರೆ ನಮ್ಮ ಪ್ರಧಾನಿ. ಒಂದೇ ಒಂದು ಫೋನ್ ಕಾಲ್ ದೂರ, ಬನ್ನಿ ನಮ್ಮ ಜೊತೆ ಮಾತಾಡೋಣ ಅಂತ. ಮಾತಾಡೋದಕ್ಕೆ ಹೋದರೆ 7 ಕೋಟೆ ಕಟ್ಟಿದ್ದಾರೆ. ಈ ಮುಳ್ಳಿನ ಮೊಳೆಗಳ ಕೋಟೆ, ಮುಳ್ಳಿನ ತಂತಿಯ ಕೋಟೆ, ಮೊಳೆಗಳ ಕೋಟೆ, ಗೋಡೆಗಳು, ಕಾಂಕ್ರೀಟ್ ಗೋಡೆಗಳು 7 ಕೋಟೆ ಕಟ್ಟಿದ್ದಾರೆ. ಅದನ್ನೆಲ್ಲ ಅಪಹಾಸ್ಯ ಮಾಡಿ ದೇಶದಾದ್ಯಂತ ವ್ಯಂಗ್ಯ ಚಿತ್ರಗಳು ಹರಿದಾಡ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾಳೆ ಫೆಬ್ರವರಿ 6ನೇ ತಾರೀಕಿನ ಹೋರಾಟ ಇದೆಯಲ್ಲ, ಆ ಹೋರಾಟವನ್ನು ದೇಶದಾದ್ಯಂತ ಯಶಸ್ವಿಗೊಳಿಸಬೇಕು. ಮತ್ತು ಇಂಥ ಒಂದು ದೌರ್ಜನ್ಯಗಳನ್ನ ಸಾಮಾನ್ಯ ರೈತರು ಅವರ ಮೇಲೆ ನಡೆಸೋದಕ್ಕೆ ಬಿಡಬಾರ್ದು. ಯಾವುದೇ ಒಂದು ಪಶು ಸಮಾನ ಪಶುಪ್ರಭುತ್ವ, ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಬದಲಾಗಿ ಪಶುಪ್ರಭುತ್ವ ಇದು. ಆ ಪಶುಗಳಿಗೆ ಪಾಪ ಅವಮಾನ ಆಗ್ತದೆ ಇವರ ಪಶುಪ್ರಭುತ್ವ ಅಂತ ಏನಾದರೂ ಹೇಳಿದ್ರೆ. ಅಂಥ ಒಂದು ಪೈಶಾಚಿಕ ಒಂದು ಪ್ರಭುತ್ವ, ಅದರ ವಿರುದ್ಧವಾಗಿ ಭಾರತದ ಜನ ಸೆಡೆದು ನಿಲ್ಲಬೇಕು ಒಂದು ಕಡೆಗೆ. ಮತ್ತು ಈ ನಟ ನಟಿಯರು ಮತ್ತು ಕ್ರಿಕೆಟ್ ಸಾಮ್ರಾಟರುಗಳಿದಾರಲ್ಲ, ಕ್ರಿಕೆಟ್ ತಾರೆಗಳು, ನಮ್ಮ ಇದನ್ನೆಲ್ಲ ಕೂಡ ನಾವೆಲ್ಲ ಎಷ್ಟು ಅಪಾರ ಗೌರವದಿಂದ ನೋಡ್ತಿದ್ವಲ್ಲ, ಇವರ ಯೋಗ್ಯತೆಯನ್ನು ಕೂಡ ನಮಗೆ ಗೊತ್ತಾಗಬೇಕು. ಅವರ ಸಲುವಾಗಿ ಒಂದು ಮರುಕದ ಅನುಕಂಪದ ಮಾತು ಇವ್ರ ಕಡೆಯಿಂದ ಇಲ್ಲ ಏನಂತ ಹೇಳಬೇಕು. ಇನ್ನೇನಿಲ್ಲ, ಈ ರೀತಿಯಾಗಿ ಅವರು ಮಾತಾಡಿದ್ದು ಸರಿಯಲ್ಲ ಅಂತೇಳಿ ಹೇಳ್ತಾ ಇರುವಾಗಲೇ ಇವರು ರಿಹಾನಾ ಆಗಲಿ, ಗ್ರೇಟ್ ಆಗಲಿ, ಈ ರೀತಿ ಮಾತಾಡಿ ಸರಿಯಲ್ಲ ಅಂತೇಳಿ ಬೇಕಾದ್ರೆ ಹೇಳಿದ್ರು ನಾವು ಈ ರೈತರ ಸಂಕಟಗಳಿಗೆ ನಮಗೂ ಕೂಡ ಮುರುಕ ಆಗಿದೆ, ನಮಗೂ ಕೂಡ ಮನಸ್ಸು ಮಿಡ್ತಿದೆ, ನಮಗೂ ಕೂಡ ಈ ರೀತಿ ಆಗಬಾರ್ದು ಅಂತ ಅನಿಸಿದೆ ಅಂತಲ್ಲ ಅನ್ನೋಂಥ ಒಂದು ಮಾತು ಬಂತ ಇವ್ರ ಕಡೆಯಿಂದ. ಅದು ಸರಿಯಲ್ಲ ಅಂತ ಹೇಳುವಾಗಲೇ ಹೇಳ್ತಾರೆ ಸಚಿನ್ ತೆಂಡೂಲ್ಕರ್ ಅವರು, ಭಾರತದ ಜನ ನಾವು ಭಾರತದೊಳಗಡೆನೇ ತೀರ್ಮಾನ ಮಾಡ್ಕೊಳ್ಬೇಕು ಅಂತ. ಹೌದು ಸ್ವಾಮಿ, ಭಾರತದೊಳಗಡೆನೇ ತೀರ್ಮಾನ ಆಗಬೇಕು. ಆ ತೀರ್ಮಾನ ಆಗ್ಬೇಕಾದ್ರೆ ನೀವೇನು ಮಾಡ್ತಿದ್ರಿ? ಬಾಯಿ ಮುಚ್ಕೊಂಡು ಕುಂತಿದ್ರಲ್ಲ, ಯಾಕೆ ತೀರ್ಮಾನ ಮಾಡೋರು? ಭಾರತದೊಳಗಡೆನೇ ತೀರ್ಮಾನ ಮಾಡಬೇಕು ಅಂತಲಂತ ಅನ್ನೋರು. ನಾಚಿಕೆ ಆಗೋದಿಲ್ವ ನಿಮಗೆ? ಇರಲಿ, ಈಗ ಫೆಬ್ರವರಿ 6ನೇ ತಾರೀಕಿನ ಹೋರಾಟ ಏನಿದೆ, ಆ ಹೋರಾಟವನ್ನು ಯಶಸ್ವಿಗೊಳಿಸೋಣ. ಮತ್ತು ಅದರ ಜೊತೆ ಒಳಗಡೆ ಮುಂದೆ ಬರುವಂಥ ಹೋರಾಟದ ಕರೆಗಳಿಗಾಗಿ ಕಾಯೋಣ. ಅದ್ರ ಜೊತೆ ಒಳಗಡೆ ನಮಗೆ ತೋಚಿದಂತೆ
ನಾವು ಎಲ್ಲೆಲ್ಲಿದ್ದೀವೋ ಯಾವ್ಯಾವ ರೀತಿಯಲ್ಲಿ ಜನರಿಗೆ ಎಲ್ಲ ವಿಷಯಗಳನ್ನ ತಿಳಿಸ್ಬೇಕು ತಿಳಿಸಿ ಜನರಲ್ಲಿ ಎಚ್ಚರವನ್ನು ಮೂಡಿಸೋಣ. ಮತ್ತು ನಮಗೆ ತಿಳಿದಂತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧ್ವನಿಯನ್ನು ಎತ್ತಿ ಸರ್ಕಾರಕ್ಕೆ ಛೀ ಪಿಶಾಚಿಗಳ ಅಂತೇಳಿ ಹೇಳಿ ಅವರಿಗೆ ಆ ಒಂದು ಭಯ ಹುಟ್ಟಿಸೋಣ. ಈ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಅವರು ಈ ಕರಾಳ ಕಾಯ್ದೆಗಳೇನಿದೆ ಅದು ನಾನು ಈಗಾಗಲೇ 2-3 ಸತಿ ನನ್ನ ಇದರಲ್ಲಿ ಹೇಳಿದ್ದೀನಿ. ಫೇಸ್ಬುಕ್ ಲೈವ್ ಇನ್ನು ಕೂಡ ನನ್ನ ಪುಟದಲ್ಲಿದೆ, ತಾವು ನೋಡಿಲ್ಲದೆ ಇರೋರು ಸ್ವತಃ ನೋಡಿ. ಅದು ಕೇವಲ ರೈತರಿಗೋಸ್ಕರ ಅಲ್ಲ ಅವ್ರು ಹೋರಾಟ ಮಾಡ್ತಿರೋದು, ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗಾಗಿ. ಆ ವಿದ್ಯುತ್ ಬಿಲ್ಲು ಅಥವಾ ಅವಶ್ಯಕ ವಸ್ತುಗಳ ನಿಯಂತ್ರಣವನ್ನು ತೆಗೆದು ಹಾಕುವಂಥದ್ದು, ಆ ಬೆಲೆಗಳನ್ನು ವಿಪರೀತವಾಗಿ ಏರಿಸೋದು, ಎಲ್ಲ ಆಹಾರ ವಸ್ತುಗಳ ಬೆಲೆಗಳನ್ನ ವಿಪರೀತವಾಗಿ ಏರಿಸೋದು, ಮತ್ತು ಈ ಚಿಲ್ಲರೆ ಬೀದಿ ಬದಿಯ ವ್ಯಾಪಾರಿಗಳು, ತಳ್ಳುಗಾಡಿಗಳಲ್ಲಿ ತರಕಾರಿ ಹಣ್ಣನ್ನು ವ್ಯಾಪಾರ ಮಾಡೋರು ಬದುಕನ್ನ, ಚಿಲ್ಲರೆ ಅಂಗಡಿಗಳು, ಚಿಲ್ಲರೆ ದಿನಸಿ ಅಂಗಡಿಗಳು, ಕಿರಾಣ ಅಂಗಡಿಗಳು ಅವನ್ನ ನಾಶ ಮಾಡೋದಕ್ಕೆ ಹೊರಟಿರುವಂಥ ಈ ಕಾನೂನುಗಳು ಕೇವಲ ರೈತರಿಗೆ ಮಾತ್ರ ಕಷ್ಟ ತರೋದಿಲ್ಲ, ಕೋಟ್ಯಾಂತರ ಜನಕ್ಕೆ, ರೈತರಲ್ಲದೇ ಇರುವ ಕೋಟ್ಯಾಂತರ ಜನಕ್ಕೆ ಕಷ್ಟನ ತರ್ತದೆ ಅನ್ನೋದನ್ನು ವಿವರಿಸಿದ್ದೀನಿ. ದಯವಿಟ್ಟು ಅದನ್ನು ಕೂಡ ಓದಿ ಅದ್ರ ಮೂಲಕವಾಗಿ ನೀವು ಕೂಡ ನಿಮ್ಮದೇ ಆದಂಥ ಸ್ವಂತ ಅಧ್ಯಯನವನ್ನು ಮಾಡಿರಿ. ಅದಕ್ಕೆ ಸಂಬಂಧಪಟ್ಟಂತೆ ಆಗಾಗ ನಾನು ಲೈವ್ ಬರ್ತಾ ಇರ್ತೀನಿ ಫೇಸ್ಬುಕ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಬರೀತಾ ಇದ್ದೀನಿ ಒಂದು ಕಡೆಗೆ. ಆದರೆ ಮೂಲಕ್ಕೆ ಹೋಗಿ ನೀವು ಕಿಸಾನ್ ಏಕ್ತಾ ಮೋರ್ಚಾ ಅಂಥೇಳಿ ಒಂದು ಫೇಸ್ಬುಕ್ ಪೇಜ್ ಇದೆ, ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಅಂತೇಳಿ ಅವರು ಪ್ರತಿದಿನ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ಬುಲೆಟಿನ್, ಪ್ರತಿ ದಿವಸ ಒಂದು ಬುಲೆಟಿನ್ ಹೊರಡಿಸ್ತಾರೆ. ಮತ್ತು ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಕೋಆರ್ಡಿನೇಷನ್ ಕಮಿಟಿ AIKSCC ಅನ್ನುವಂಥ ಒಂದು ಫೇಸ್ಬುಕ್ ಪುಟ ಇದೆ. ಅಲ್ಲಿ ಕೂಡ ನೇರವಾಗಿ ನಿಮಗೆ ನಿಜವಾದಂಥ ಮಾಹಿತಿ ಸಿಗುತ್ತೆ. ಈ ಮಾಧ್ಯಮಗಳಂತೂ ಮಾನಗೆಟ್ಟಿದ್ದಾವೆ, ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಪ್ರಯೋಜನ ಇಲ್ಲ. ಈ ಅಂತೆಂಥ ಕೆಟ್ಟ ಮಾತುಗಳು, ಇಡೀ ಕೋಟ್ಯಾಂತರ ಜನರ TRP ಹೊಂದಿರುವಂಥ ಈ ಚಾನಲ್ಗಳು ಕೇವಲ ವ್ಯಕ್ತಿಗಳು, ರಿಹಾನ ಆಗಲಿ ಗ್ರೇಟ್ ಆಗಲಿ, ಹೇಗೆ ಅವರ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ. ಇರಲಿ, ಇವರ ಸತ್ಯಸಂಧತೆ, ಪ್ರಜಾಪ್ರಭುತ್ವ ಪ್ರಿಯತೆ ದೇಶಕ್ಕೆಲ್ಲ ಗೊತ್ತಾಗಿದೆ. ಚೀತು ಅಂತ ಈ ಮಾಧ್ಯಮಗಳಿಗೂ ಅನ್ಬೇಕಾಗಿದೆ ನಾವು. ಅಂಥ ಸಂದರ್ಭದಲ್ಲಿ ಸತ್ಯವಾದಂಥ ಇದನ್ನು ಮಾಹಿತಿಯನ್ನು ಕೊಡುವಂಥ ಇದಕ್ಕೆ ಹೋಗೋಣ. ಮತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ಅದರದ್ದೊಂದು ಫೇಸ್ಬುಕ್ ಪುಟ ಇದೆ. ಮತ್ತು ಇನ್ನೂ ಕೆಲವು ಸಾಮಾಜಿಕ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಸತ್ಯವಾದಂಥ ಸುದ್ದಿ ಕೊಡ್ತಾ ಇರೋಂಥ ವೈರ್, ನ್ಯೂಸ್ ಕ್ಲಿಕ್ ಮೊದಲಾದಂಥ ಸಾಮಾಜಿಕ ಮಾಧ್ಯಮಗಳ ತಾಣಗಳಿದ್ದಾವೆ. ಇಂಥವೆಲ್ಲನೂ ಕೂಡ ನಾವು ಓದೋಣ, ತಿಳ್ಕೊಳ್ಳೋಣ. ಏನು ನಡೀತಾ ಇದೆ ಅನ್ನೋದು ನಿಜವನ್ನು ತಿಳ್ಕೊಳ್ಳೋವಂಥ ಒಂದು ಕಾತರ ನಮಗಿರಲಿ. ಆ ನಿಜವನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ನಾವು ಕ್ರಿಯಾಶೀಲರಾಗೋಣ. ನಿರಂತರವಾದಂಥ ಎಚ್ಚರ, ನಿರಂತರವಾದಂಥ ಕ್ರಿಯಾಶೀಲತೆ ಮತ್ತು ರೈತ ಚಳವಳಿಗೆ ಅಮಿತವಾದಂಥ ಬೆಂಬಲವನ್ನು ಕೊಡೋಣ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕ್ಷಮಿಸಿ ದೀರ್ಘ ಆಗಿದ್ದರೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದಯೆ ಕುಗ್ಗದಯೆ ನುಗ್ಗಿ ನಡೆ ಮುಂದೆ, ಓ ರೈತ, ಭಾರತದ ರೈತ, ನಡೆ ಮುಂದೆ ನಾವೆಲ್ಲ ಇದ್ದೇವೆ ನಿನ್ನ ಹಿಂದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.